1947ರಲ್ಲಿ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ನಂತರ ಸುಮಾರು 565 ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ವಿಲೀನವಾಗಬೇಕಾಗಿತ್ತು. ಇವುಗಳಲ್ಲಿ ಹೈದರಾಬಾದ್ ಸಂಸ್ಥಾನವು ಸ್ವತಂತ್ರ ರಾಜ್ಯವಾಗಿ ಉಳಿಯಲು ಪ್ರಯತ್ನಿಸಿದ್ದರಿಂದ ಅಂದಿನ ಭಾರತದ ಪ್ರಧಾನಮಂತ್ರಿಗಳಾಗಿದ್ದ ಪಂಡಿತ ಜವಾಹರಲಾಲ್ ನೆಹರು ಹಾಗೂ ಗೃಹ ಮಂತ್ರಿಗಳಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲರು ತಮ್ಮ ಸೈನಿಕ ಕಾರ್ಯಾಚರಣೆಯ ಮೂಲಕ ಹೈದರಾಬಾದ್ ಸಂಸ್ಥಾನವನ್ನು ಹೇಗೆ ಭಾರತಕ್ಕೆ ವಿಲೀನಗೊಳಿಸಿದರು ಎಂಬುದನ್ನು ಈ ನಾಟಕವು ಬೆತ್ತರಿಸುತ್ತದೆ. ಇತಿಹಾಸ ಯಾವಾಗಲೂ ಉರುಳಿರೋ ತಲೆಗಳಿಗಿಂತ ಕತ್ತರಿಸಿರೋ ಕೈಗಳನ್ನೇ ಕೊಂಡಾಡೋದು. ಅಂತ ಕೈಯಿಂದ ಸೃಷ್ಟಿಯಾಗಿರೋ ಚರಿತ್ರೆಯೇ ಆಪರೇಷನ್ ಪೋಲೋ.